ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅರಿಷ್ಟ ಇಲ್ಬಿಡು ಅರಿಷ್ಟ ಆಕತಿ ಅರಿಷ್ಟ ಆಳುವಂತ ಪ್ರಭುಗಳಿಗೆ ಅರಿಷ್ಟ ಆಳುವಂತ ಪ್ರಜೆಗಳಿಗೆ ಭಯಂಕರ ರೋಗದ ಬಾಧೆ ಆಳುವಂತ ಪ್ರಜೆಗಳಿಗೆ ಭಯಂಕರ ರೋಗದ ಭೀತಿ ಕಾಡಿ ಈ ವರ್ಷ. ಮತ್ತೀಗ ಹಣದ ವ್ಯಾಮೋಹ ಅಂದ್ರಲ್ಲ, ಹಣದ ಹಿಂದೆ ಹೋಗುವಂತವ್ರಿಗೆ ಬಂಧುತ್ವ ಅನ್ನೋದೇನು ಬೆನ್ನತ್ತು. ಎರಡು ದಿವಸ ಎಲ್ಲಾ ಲಾಸ್ ಮಾಡ್ಕೊಂಡಿವಿ, ಇನ್ನು ನಾವು ಒಳ್ಳೆಯವ್ರನ್ನ ಕಾಯ್ಕೊಂಡ್ರ ಮುಂದಿನ ದಿನಮಾನದ ಸುಖ ಆಯ್ತು ಅನ್ನೋದು ಈಗ ಅವ್ರು ಹುಟ್ಟಾಕತ್ತ. ಎರಡು ದಿವಸ ಏನೇನ ಹಣದ ವ್ಯಾಮೋಹದಿಂದ ಯಾರ ಹೊಕ್ಕಿರ್ತಾರಲ್ಲ, ಹಣದ ಹಿಂದೆ ಹೊಕ್ಕಿರ್ತಾರಲ್ಲ, ಇನ್ನು ಮುಂದ ಬಂಧುತ್ವ ಅಂದ್ರೆ ನಮ್ ಬಂಧು ಬಳಗ ಇನ್ನ ನಾವು ಜೊತೆಗೆ ಇರ್ಬೇಕಪ್ಪ ಅನ್ನೋದು ಅವ್ರು ಹುಡುತದೆ. ಮತ್ತೆ ಏನಲ್ಲ, ಅರಿವಿನ ಜನ್ಮವಿದು ಬಹುದೊಡ್ಡದಲ್ಲ, ಇದಕ್ಕಿಂತ ಹೆಚ್ಚಿಂದು ಮತ್ತೆ ಆಗುದಿಲ್ಲ. ರಾಜಕಾರಣ ಐತಿ, ಇಲ್ಲೂ ಅಷ್ಟೇ ಅಲ್ಲ, ಎಲ್ಲಾ ಕಡೆ ರಾಜ್ಯ ರಾಷ್ಟ್ರ ಈ ಒಳ ಜಗಳದಿಂದ ಹೆಚ್ಚಿನ ಪಾಸೆ ಜಾತಿ ಯಾವ್ದು ಒಂದಲ್ಲ ಸೃಷ್ಟಿ ಬಡದಾಟ ಹೆಚ್ಚೆ ಈ ಸರಿ ಹಳ್ಳಿಗೆ ಪಟ್ಟಣಕ್ಕೆ ಧರ್ಮದ ನಡುವೆ ಕಿತ್ತಾಟ ಹೆಚ್ಚ. ಮೊದಲ ರಾಜ್ಯ ಇದ್ರಾಗ ಅಷ್ಟ ಐತ್ರಿ, ಈಗ ಓಣಿ ಹಳ್ಳಿ ಪಟ್ಟಣಕ್ಕೆ ಐತಿ ಗಲಾಟೆ ಹೆಚ್ಚ. ಈ ಬಾರಿ ಅಂದ್ರೆ ಶಾಂತತೆ ಇರ್ಬೇಕು, ಜನ ಎಷ್ಟು ತಾಳ್ತೀವಿ ಒಟ್ಟು ಬಾಳ್ತೀವಿ. ಎಲ್ಲೇರೆ ನಾ ಅಂತ ಮೆರೆದ್ರ ನಾ ಅಂದವ್ರ ಗಂಡ 3 ಲೋಕದ ಗಂಡ ಅವ್ರನ್ನ ಸುಟ್ಟು ಬೂದಿ ಮಾಡಾರ್ದ ಬಿಡುದಿಲ್ಲ. ಪರಿಹಾರ ಹೇಳಲಿ. ಇನ್ನೊಂದ್ ಏನಾಗ್ಬಿಟ್ಟದಪ್ಪ ಅಂದ್ರ ಅಗ್ನಿ ಅವಘಡಗಳು ಹೆಚ್ಚಾಕ, ಒಣ್ಣೆ ದುರಂತಗಳು ಹೆಚ್ಚಾಕ, ಕಾಡ್ಗಿಚ್ಚು ಹೆಚ್ಚಾಕತಿ. ಈ ಕಾಡ್ಗಿಚ್ಚು ಹೆಚ್ಚಾದ್ರಿಂದ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ನಾಡಿಗೆ ಬರಾಕತ್ತಾವ. ಇನ್ನೊಂದ್ ಹೇಳ್ತೀನಿ, ವಾಹನ ಸವಾರ ಮತ್ತೆ ಎಂದು ಹೇಳ್ಯಾನ, ಮಕ್ಕಳ್ರೆ ತಂದೆ ತಾಯಿ ಸೇವಾ ಮಾಡ್ಕೊತ ಹೋದ್ರ ಉಳಗಾಲ ಐತಿ. ಎಲ್ಲೇರೆ ತಾಯಿ ಮಾತು ಕೇಳಾರ್ದ ಅನ್ಯ ಮಾರ್ಗವನ್ನ ನನ್ ಗಾಡಿ ಬೇಕ ತಗೊಂಡ್ ಹೋದ್ರ ಮಕ್ಕಳ್ರೆ ಹಾದಿಗೊಂದ್ ಹೆಣ ಬೀದಿಗೊಂದ್ ಹೆಣ ಹಾಕ್ಲಿ. ನಮ್ ವಿದ್ಯುತ್ ಕೊರತೆ ಆಕತಿ, ನೀರಿನ ಕೊರತೆ ಆಕತಿ, ಮಳೆ ಮಧ್ಯಮ ಐತಿ, ವಾಯು ಹೆಚ್ಚೈತಿ, ವಾಯು ಮಳೆ ಆಮೇಲೆ ಯುದ್ಧದ ಹೊಸ ಸಂಚಲನ ಆಕತ್ತ. ಯುದ್ಧದ ಹೊಸ ಸಂಚಲನ ಮತ್ತೊಂದು ಸೃಷ್ಟಿನ ಆಗೋದು ಹೇಳಕ್ ಬರುದಿಲ್ಲ. ಕಾಲಜ್ಞಾನ ಆದೀತೋ ಮಕ್ಕಳ್ರಿ ಅಂತ ಹೇಳ್ತಾರೆ. ಮುಂದಾಗುವ ಸೂಚನೆ ಎಚ್ಚರದಿಂದ ಏರಿ ಮಕ್ಕಳ ವಿದ್ಯುತ್ ಅಭಾವ ಐತಿ ಕಡಿಮೆ ಆಕತಿ, ಹೆಚ್ಚಾಕತಿ ವಿದ್ಯುತ್ ಅಭಾವ, ನೀರಿನ ಕೊರತೆ ಆಕತಿ. ರೈತರಿಗೆ ಗೋಧಿಧಾನ್ಯ ಚಲೋ ಐತಿ, ಸುಖ ಶಾಂತಿ ಐತಿ, ಕೆಲವೊಂದು ಮಾಸಗಳಲ್ಲಿ ಇಳಿಕೆ ಆಕತಿ, ಮುಂದವ್ರಿಗೆ ಅನುಕೂಲ ಐತಿ, ಬೆಳೆ ಚಲೋ ಬೆಳಿತೈತಿ. ಆಮೇಲೆ ಶಿಶುಗಳಿಗೆ ರೋಗ ಬಾಧೆ ಅಂದ್ರೆ ಕಾಡಿನಿಂದ ನಾಡಿಗೆ ಬರ್ತಾವ ಅಂದ್ರೆ ಪ್ರಾಣಿ ಈಗ ನೀವು ನೋಡಾಕತ್ತಿರಲ್ಲ, ಹುಲಿ ಚಿರ್ಚಿ ಎಂತಿಂತ ಕಾಡಲ್ಲಿ ಸಿಟಿಯಲ್ಲಿ ಪ್ರಾಣಿಗಳು ಬರಾಕತ್ತಾವ ಇವತ್ತು. ನೋಡ್ರಿ ನೀವೆಲ್ಲ. ಇನ್ನೊಂದ್ ನೆನಪಿಟ್ಕೊಂಡ್ಬಿಡ್ರಿ ನೀವು, ಹಿರೇಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ಸದಾಶಿವ ಸಾರಿದ ನುಡಿ ಸುಳ್ಳಂತ ಸಾಬೀತ ಮಾಡಿದವನಿಗೆ 3 ಏನೇನು ಇಂಗುಳು ಕೂಡ ತಗೊಂಡ್ಬರ್ತಂತ. ಈ ಮಠದಲ್ಲಿ ಒಂದು ಕತ್ತೆ ನುಡಿದ್ರು ಕರೆ ಆಗ್ಬೇಕು. ಷಣ್ಮುಖ ಸಿದ್ಧರು ಸದಾಶಿವಪ್ಪನವರು ಸಿದ್ಧಾಟಿಕೆ ಮಾಡಿ ಹೋದಂತ ಜಾಗ. ಇಲ್ಲಿ ಬರೇ ಪ್ರಸಾದ ಸಿಗೋತಿಲ್ಲ, ಪ್ರಸಾದ ಈಗ ಬರತೈತಿ. ಅವನ ಜಗದೊಳಗ ಒಂದು ಧೂಳು ಬಿದ್ದ ನೀನ್ ಹನಿಗೆ ಹತ್ತಿದ್ರೆ ನೀವು ಉದ್ಧಾರ ಹಾಕಿ ಅಂತೇಳಿ, ಮುಂದಿನ ಜನ್ಮದಾಗ ನಾವು ಕಾಗಿ ಆಗಿ, ನರಿಯಾಗಿ, ಗುಬ್ಬಿ ಆಗಿ, ಕತ್ತೆ ಆಗಿ ಹುಟ್ಟಿದ್ರು ಸಹಿತ ಬಬಲಾದಿ ಅಂತ ಹೇಳಿದ್ರೆ ನಿನ್ನ ಪುಣ್ಯ ಕಟ್ಟಿಟ್ಟ ಬಿತ್ತಿವ ಮಕ್ಕಳ. ಆದಷ್ಟು ವಾಹನ ಸವಾರರು ದುಶ್ಚಟಗಳಿಗೆ ದಾಸರಾಗದೆ ತಂದೆ ತಾಯಿಗಳ ಸೇವೆ ಮಾಡ್ಕೊತ ಹೋಗ್ರಿ ಅಂದ್ರ ಉಳಗಾಲ ಐತಿ. ತಂದೆ ತಾಯಿಗಳ ಮಾತನ್ನ ಮೀರಿ, ದೇವರ ಆಜ್ಞೆಯನ್ನ ಮೀರಿ ನೀವು ಹೋದ್ರ ಕೇಡು ಕಟ್ಟಿಟ್ಟ ಬುತ್ತಿ ಅಂತೀವಿ. ಗುರುವಿನ ನಾಮಸ್ಮರಣೆ ಮಾಡ್ರಿ ಅಂದ್ರಾಗೆಲ್ಲ ಒಳ್ಳೇದಾಕತಿ. ಗುರುವಿನ ನಾಮಸ್ಮರಣೆ ಭೂಮಿಗೆ ಬಿದ್ದ ಬೀಜ ಇರ್ಬೋದು, ದೇವರ ಮೇಲಿಟ್ಟ ನಂಬಿಕೆ ಇರ್ಬೋದು, ಸಮಯ ಬಾಳ ಆದ್ರೂ ಉತ್ತಮ ಫಲವನ್ನ ಕೊಡ್ತಾವ. ಮುಂದಿನ ದಿನಮಾನ ಬಹಳ ಸೂಕ್ಷ್ಮ ಐತಿ, ಎಚ್ಚರಿಕೆ ಹೆಜ್ಜೆಯನ್ನ ಇಡ್ಬೇಕು. ಗುರುವಿನ ನಾಮಸ್ಮರಣೆ ಸದಾಶಿವಪ್ಪ, ಚಂದ್ರೋತಾಯಿ, ಚಿಕ್ಕೈ ಮುತ್ಯಾರ ಧ್ಯಾನ ಯಾರು ಮಾಡ್ಕೋತ ಹೊಕ್ಕಿರಿ ಒಟ್ಟೂರು ಧನ್ಯಾಗಿ ಹೊಕ್ಕಿರೋ ಮಕ್ಕಳ್ರಿ ಅಂತೇಳಿ. ಅದಕ್ಕ ಜಗತ್ತಿಗೆ ಸುಭಿಕ್ಷೆ ಆಗ್ಲಿ. ಸದಾಶಿವಪ್ಪನ ಆಶೀರ್ವಾದದಿಂದ ರೈತರು ಬೆಳೆದಂತ ಬೆಳೆಗಳಿಗೆ ರೋಗ ರುಜಿನ ಬರ್ಲಾರ್ದಂಗ ಮಳೆ ಬೆಳೆ ಸಮೃದ್ಧಿಯಾಗಿ ಕೂಡಪ್ಪ ಅಂತ ಸದಾಶಿವನ ಪಾದ ಕನಿ ಹೆಚ್ಚಿ ಪಡ್ಕೊಂಡು ಹೋದಿವು ಅಂದ್ರ ಬಂದ ಕಂಟಕವನ್ನ ಬಯಲು ಮಾಡಿ ಜಗತ್ತಿಗೆ ಒಳ್ಳೇದಾಗುವಂತ ದಾರಿಯನ್ನ ತೋರಿಸ್ತಾನ ಸದಾಶಿವಪ್ಪ ಅಂತ ಹೇಳಕ್
ಇಲ್ಲ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಬಂದಿತ್ತು ಅನ್ಸುತ್ತೆ. ಇಲ್ಲ ಇಲ್ಲ ವರ್ಷದಕ್ಕಿಂತ ನೀವು ಜನಸಂಖ್ಯೆ ಬಹಳ ಐತಿ. ಹೌದು. ಅತಿ ಹೆಚ್ಚು ಅತಿ ಹೆಚ್ಚು. ಈ ಬೌಲಾದಿಯ ಕಾಲಜ್ಞಾನ ಬಹಳ ಸೂಕ್ಷ್ಮ ಐತಿ. ಮುಂಡಗಿ ಅಂದ್ರೆ ಸೀಸಿನ ಗುಂಡ ಇದ್ದಂಗಿದು. ಮುಂಡಗಿಯ ಒಳಗ ಗುಂಡ ಅಡಿಗೈತಿ. ಮುಂಡಗಿಯ ಒಳಗ ಗುಂಡ ಅಡಿಗೈತಿ. ಆ ಗುಂಡಿನೊಳಗ ಗುರು ಅಡಿಗ್ಯಾನ. ಸೀಸಿನ ಗುಂಡ ಒಮ್ಮೆ ಇವ್ರು ಹುಸಿ ಹೋತಂದ್ರ ಇದೇ ಹಾಶ್ ಮಾರಕ ಕರಿ ಕಲ್ಲಿನ ಮೇಲೆ ಬಿಳಿ ಗೆರಿ ಇದ್ದಂಗ ಅವ್ರ ಮಾತು. ಅದಕ್ಕೆ ಈ ಜಗದೊಳಗೆ ಬಂದಿವಂದ್ರ ಯಪ್ಪ ಎನ್ನ ಅನ್ಕೋತ ಹೋದ್ರ ನಮ್ಗೆಲ್ಲ ಸುಖ ಆಗ್ತದೆ. ಶರಣಂದರಿ ಮರಣ 100ಕ್ಕೆ 100 ಅವ ದೇವ್ರ ನಮ್ಮ ಕೈ ಹಿಡ್ದ ಹಿಡಿತಾನೆ. ಸಾಧು ಸತ್ಪುರುಷರು ಬಂದವ್ರಿಗೆ ಮನಿ ತನಕ ಬಂದವ್ರಿಗೆ ಒಂದು ತುತ್ತು ಅನ್ನ ಒಂದ್ ಸ್ವಲ್ಪ ನೀರ್ ಕೊಟ್ಟೆತ್ತಂದ್ರ ಅವ್ನ ತಲೆ ಮ್ಯಾಗ ಕೈ ಇಟ್ಟು ಆಶೀರ್ವಾದ ಮಾಡ್ತಾನ. ಮಕ್ಕಳ್ರಿ ನಿನ್ ಪುಣ್ಯ ಕಟ್ಟಿಟ್ಟ ಬುತ್ತಿ ಅಂದ್ರ ಪುಣ್ಯ ಸಿಕ್ಕ ದಾನ ಧರ್ಮ ಮಾಡೋದನ್ನ ಚಲೋ ಆಗ್ತೈತಿ. 100ಕ್ಕೆ 100 ದಾನ ಧರ್ಮ ಪರೋಪಕಾರ ಮುತ್ತೆ ಹೇಳ್ಯಾನಲ್ಲ. ಜೋಳು ಜೋಳು ಹಾರ್ತಾವು ಗಟ್ಟಿ ಬೀಜ ಮಾತ್ರ ಉಳಿತಾವ ಅಂತ ಹೇಳ್ಯಾನ. ಈ ಭೂಮಿ ಮೇಲೆ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಯಪ್ಪ ಎನ್ನ ಧರ್ಮಕ್ಕೆ ತಲೆಬಾಗಿ ತಂದೆ ತಾಯಿಗಳ ಪಾದ ಸೇವೆ ಮಾಡಿ ಯಾರು ಹೊಕ್ಕಾರ ಅವ್ರಿಗೆ ಇವು ಗಟ್ಟಿ ಕಾಳುಗಳು ಹಾಕೋತೇನೆ ಅವ್ರಿಗೆ ಸುಖ ಐತಿ. ಇನ್ನು ಜೋಳ ಯಾವಪ್ಪ ಅಂದ್ರೆ ದಾನ ಧರ್ಮ ಮಾಡೋದಿಲ್ಲ, ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ, ಸಾಧು ಸತ್ಪುರುಷರನ್ನ ಗೌರವಿಸೋದಿಲ್ಲ, ತಂದೆ ತಾಯಿಗಳನ್ನ ಗೌರವಿಸೋದಿಲ್ಲ, ಧರ್ಮಕ್ಕೆ ತಲೆಬಾಗೋದಿಲ್ಲ, ಜೊಳ್ಳಾಗಿ ಹೋದಿರೋ ಮಕ್ಕಳ್ರಿ ಅಂತ ಹೇಳ್ತಾರೆ. ನಮ್ಮ ಆಡಭಾಷೆ ಒಳಗ ಅಡ್ಡ ಬಂದತ್ ಹೆಂಗ ಅಡ್ಡ ಹೋಗ್ತದಂತಾರಲ್ಲ ಹಂಗ ಹೋಗ್ತದೆ.